ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಎಗ್ ರೈಸು ಮತ್ತು ಎಗ್ ಗ್ರೇವಿ ಮಾಡಬೇಕು ಅಂತ ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ. ಈ ಕಡೆಗೆ ಬಾಣಲೆಗೂ ಇಟ್ಟಿದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರು, ಗರಂ ಮಸಾಲ ಎಲ್ಲ. ಅದನ್ನು ಹೇಗೆ ಮಾಡೋದು ಅಂತ ಒಂದೊಂದೇ ನೋಡೋಣ. ಇವಾಗ ಎಷ್ಟು ಈರುಳ್ಳಿ ಬೇಕು, ಎಷ್ಟು ಜನಕ್ಕೆ ಬೇಕು ಅಂತ ಒಂದು ಅಳತೆ ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ರಿ. ಇವಾಗ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಒಂದೊಂದು ಹೋಗೋಣ. ಇವಾಗ ಏನು ಪುಡಿ ಇದ್ದರೂ ಪರವಾಗಿಲ್ಲ, ಇಲ್ಲಾಂದ್ರೂ ಪರವಾಗಿಲ್ಲ. ಎಗ್ ರೈಸ್ ಹೆಂಗೆ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಗೊತ್ತಲ್ವ. ಅದನ್ನು ಎಲ್ಲ ಹಾಕಿ ಮಾಡಿದ್ರೂ ಹೇಗಿರುತ್ತೆ, ಏನು ಹಾಕ್ತಲೇ ಮಾಡಿದ್ರು ಹೇಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಒಂದು ಸ್ವಲ್ಪ ಮಸಾಲೆ ಸೇರಿಸ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಯಾಪ್ಸಿಕಮ್ಮು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಕ್ಕೆ ಬೇಕಂದರೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಇಲ್ಲ ಅಂದರೆ ಪರವಾಗಿಲ್ಲ ಅಂತಂದರೆ ಕ್ಯಾಪ್ಸಿಕಮ್ಮು ಮತ್ತು ಕರಿ ಲೀವ್ಸ್ ಸಾಕು. ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಂಡು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಅದೇನು ಎಣ್ಣೆಲಿ ಸ್ವಲ್ಪ ಹೊತ್ತಾದ್ರಿದಂಗೆ ಅದು ಫುಲ್ ಇದಾಗುತ್ತೆ. ಆಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಬಾಡಾದಮೇಲೆ ಅದಕ್ಕೆ ಮೊಟ್ಟೆ ಹಾಕೋಣ. ನಿಮ್ಮ ಮನೇಲಿ ಎಷ್ಟು ಜನ ಅವರೋ ಅಷ್ಟು ನೋಡ್ಕೊಂಡು ಮೊಟ್ಟೆ ಆಗಿರಲಿ ಈರುಳ್ಳಿ ಆಗಿರಲಿ ಇದು ಮಾಡ್ಕೋಬೋದು. ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಇದು ಮಾಡಿದ್ದೀನಿ ಅಷ್ಟೇ. ನಾನು ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದ್ರೆ ಏನು ಪರವಾಗಿಲ್ಲ. ಇವಾಗ ಏನು ತೋರಿಸಿದ್ದೀನೋ ಅಷ್ಟು ಹಾಕ್ಕೊಳ್ರಿ. ಇತ್ತು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ರಿ ಅಷ್ಟೇ. ಇವಾಗ 4 ಮೊಟ್ಟೆ ಹಾಕಿದ್ದೀನಿ. ನಿಮ್ಗೆ ಇನ್ನೂ 2 ಮೊಟ್ಟೆ ಬೇಕು ಅಂತಂದರೆ ಇನ್ನೊಂದೆರಡು ಈರುಳ್ಳಿ ಇದು ಮಾಡ್ಕೊಂಡು ನೀವು ಇದು ಮಾಡ್ಕೋಬೋದು. ಏನಕ್ಕಪ್ಪ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಅಂತಂದರೆ ಗ್ಯಾಸ್ಟ್ರಿಕ್ಕು ಬಿಸಿಲಲ್ವ, ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ನಾನು ಯೂಸ್ ಮಾಡಿಲ್ಲ. ಸ್ವಲ್ಪ ಚಿಲ್ಲಿ ಪೌಡ್ರ್ ಯೂಸ್ ಮಾಡೋಣ ಅಂತಂದ್ಬಿಟ್ಟು ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ. ಹಸಿಮೆಣ್ಸಿನ್ಕಾಯಿ ಯಾಕಂದರೆ ತುಂಬ ಟೇಸ್ಟ್ ಇರುತ್ತೆ. ಒಂದೆರಡು ಬೇಕು ಅಂತಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಇವಾಗ ನೀಟಾಗಿ ಮೊಟ್ಟೆ ಹೊಡೆದಾದ್ಮೇಲೆ ಅದನ್ನು ಫುಲ್ಲೆಲ್ಲ ಡ್ರೈ ಆಗೋಕ್ಕೆ ಇದು ಮಾಡೋಣ. ನೋಡಿ ಈ ಥರ, ಯಾಕೆಂದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಬಿಸಿಲಲ್ವ, ಏನು ತಿಂದರೂ ಒಂಥರ ನೀರು ಕುಡಿಬೇಕು. ಇಡ್ಲಿ ದೋಸೆ ಅಂತೂ ತಿಂದ್ಬಿಟ್ಟು ನೀರು ಕುಡಿಯೋಕ್ಕಂತೂ ಆಗೋಲ್ಲ. ಈ ಥರ ಲೈಟಾಗಿ ಏನಾದರೂ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮೊಟ್ಟೆ ಎಲ್ಲ ಒಡೆದಿದ್ದಾಯಿತು ನೋಡಿ. ಇವಾಗ ಈ ಥರ ಎಲ್ಲ ನೀಟಾಗಿ ಬಾಡಿಸೋಣ. ಅದರಲ್ಲಿ ಬಾಡಿಸಿ ಸ್ವಲ್ಪ ಬಾಡಿಸಾದ್ಮೇಲೆ ಅದಕ್ಕೆ ಏನೇನು ಬೇಕು ಮಸಾಲೆ ಐಟಮ್ ಆ್ಯಡ್ ಮಾಡೋಣ. ಇವಾಗ ಏನು ಬೇಕು, ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ, ಪೆಪ್ಪರ್ ಪೌಡ್ರು ಎಲ್ಲ, ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ಫಸ್ಟು. ಸೋಯಾ ಸಾಸು ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಸೋಯಾ ಸಾಸ್ ಸ್ವಲ್ಪ ಹಾಕಿದ್ದೀನಿ. ಇದ್ದರೆ ಹಾಕಿ, ಇಲ್ಲಾಂದರೆ ದಯವಿಟ್ಟು ಏನು ಬೇಡ. ಅದಕ್ಕೇನು ಅಂಗಡಿ ಹೋಗಿ ತಗೊಂಬಂದು ಹಾಕಬೇಕು ಅನ್ನೋದೇನಿಲ್ಲ. ಗ್ರೀನ್ ಚಿಲ್ಲಿ ಸಾಸ್ ಇತ್ತು, ಅದಕ್ಕೋಸ್ಕರ ನಾನು ಅದನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸು ಏನಾರು ಇದ್ದರೆ ಹಾಕ್ಕೊಳ್ರಿ. ಇಲ್ಲಾಂದರೆ ಬೇಡ ಅಂದರೆ ಬೇಡ. ಹಸಿಮೆಣ್ಸಿನ್ಕಾಯಿ ಒಂದು ಯೂಸ್ ಮಾಡ್ಕೊಳ್ರಿ ಅಷ್ಟೇ ಸಾಕು. ಇವಾಗ ನಾನು ಇದನ್ನು ಫುಲ್ಲೆಲ್ಲ ಇದು ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅನ್ನ ಹಾಕೋಣ. ನೋಡಿ, ಇದಕ್ಕೆ ಅನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಎಗ್ ರೈಸ್ ರೆಡಿ ಆಗುತ್ತೆ. ಅದಕ್ಕೆ ಉಪ್ಪು ಸೇರಿಸ್ಕೊಳ್ರಿ ಎಷ್ಟು ಬೇಕಷ್ಟು. ಇವಾಗ ಇದು ನೀಟಾಗಿ ಕಲಸಾದ್ಮೇಲೆ ಎಗ್ ರೈಸ್ ಒಂದು ರೆಡಿ ಆಯಿತು ನೋಡಿ. ಈ ಥರ ಕೊನೆಗೆ ನೀವು ಇದನ್ನು ಕೊತ್ತಂಬರಿ ಮತ್ತು ಪುದೀನ ಇದ್ದರೆ ಲೈಟಾಗಿ ಅದಕ್ಕೆ ಅದ್ರ ಆಮೇಲೆ ಹಾಕಿ. ಇಲ್ಲಾಂದರೆ ಏನು ಪರವಾಗಿಲ್ಲ, ಏನು ತಲೆ ಕೆಡಿಸ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಏಕೆಂದರೆ ಎಷ್ಟು ಸಾಮಗ್ರಿಗಳಿರುತ್ತೋ ಹೆಂಗಿರುತ್ತೋ ಹಂಗೆ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅದಕ್ಕೇನು ಅಷ್ಟೇ ಹಾಕ್ಬೇಕು ಇಷ್ಟೇ ಹಾಕಬೇಕು ಅಂತ ನಿಜವಾಗ್ಲೂ ಹಂಗಂತ ಅನ್ಕೊಳ್ಳೋಕ್ಕೆ ಹೋಗ್ಬಿಟ್ರೆ, ಈ ಕಡೆ ಇನ್ನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಮಾಮೂಲಿ ಕರಿ ಲೀವ್ಸು ಮತ್ತು ಆನಿಯನ್ ನೀಟಾಗಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ನಾನು ಎಣ್ಣೆಲಿ ಬಾಡಿಸ್ಕೊತಾ ಇದ್ದೀನಿ. ಈ ಥರ ಎಣ್ಣೆಲಿ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೇನು ಹಾಕಿಲ್ಲ ಅಷ್ಟೇ, ಎಣ್ಣೆ ಮತ್ತು ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಅದು ನೀಟಾಗಿ ಬಾಡಲೆ, ಅದು ಹಸಿ ವಾಸನೆ ಹೋಗೋವರೆಗೂ, ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಹುರಿಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಇವಾಗ ಎಣ್ಣೆಲಿ ಫುಲ್ಲೆಲ್ಲ ಅದು ಕಲರ್ ಚೇಂಜ್ ಆಗೋವರೆಗೂ ಇದ್ದು ಆಮೇಲೆ ಮಸಾಲೆ ಏನಾಯಿತೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ನೋಡಿ ಇವಾಗ ಚಿಲ್ಲಿ ಪೌಡ್ರು, ಅಂದರೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಯಾಕೆಂದರೆ
ತುಂಬ ಖಾರ ಆದ್ರೂ ಚೆನ್ನಾಗಿರಲ್ಲ, ತಿನ್ನೋಕ್ಕೆ ಖಾರ ಕಡಿಮೆ ಆದ್ರೂ ಚೆನ್ನಾಗಿರಲ್ಲ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಖಾರ ತಿನ್ನೋರು, ಖಾರ ಕಡಿಮೆ ತಿನ್ನೋರು ಇರ್ತಾರೆ. ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಗರಂ ಮಸಾಲ, ಪೆಪ್ಪರ್ ಪೌಡ್ರ್ ಇದ್ದರೆ ಪೆಪ್ಪರ್ ಪೌಡ್ರು, ಜೀರಿಗೆ ಪೌಡ್ರ್ ಇದ್ದರೆ ಜೀರಿಗೆ ಪೌಡ್ರು. ಆದರೆ ಎಲ್ಲ ಏನೂ ಇಲ್ಲ ಅಂದರೆ ಬರೀ ಏನು ಚಿಲ್ಲಿ ಪೌಡ್ರ್ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಉಪ್ಪು ಹಾಕಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಆ ಥರ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ಪೆಪ್ಪರ್ ಪೌಡ್ರ್ ಇತ್ತು, ಗರಂ ಮಸಾಲ ಇತ್ತು, ಆಯಿತಾ, ರೆಡ್ ಚಿಲ್ಲಿ ಪೌಡ್ರ್ ಇತ್ತು, ಎಲ್ಲ ಹಾಕಿ ಚೆನ್ನಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಮೊಟ್ಟೆ ಬೇಯ್ದಿತ್ತಲ್ವ, ನೀಟಾಗಿ ಸುಳಿದು ಇಟ್ಕೊಂಡಿದ್ದೀನಿ. ಅದನ್ನು ಥ್ರೆಡ್ಡಲ್ಲಿ ಕಟ್ ಮಾಡಿ ಈ ಥರ ಯೆಲ್ಲೋ ಕಲರ್ ಭಂಡಾರ ಏನಾಯಿತು ಅದು ಪುಡಿ ಪುಡಿ ಆಗೋಲ್ಲ. ಇದು ಚಾಕಲ್ಲಿ ಕಟ್ ಮಾಡಿದ್ರೆ ಹಂಗೆ ನಿಮ್ಗೆ ಎಷ್ಟು ಲೆವೆಲ್ಗೆ ಎಷ್ಟು ದೊಡ್ಡದು ಬೇಕಾ ಚಿಕ್ಕದು ಬೇಕಾ ನೀವು ನೋಡ್ಕೊಂಡು ಕಟ್ ಮಾಡ್ಕೊಳ್ರಿ. ತುಂಬ ಚಿಕ್ಕದಾದ್ರೆ ಏನು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿದ್ರೆ ಬಾಯಿಗೆ ಸಿಗುತ್ತೆ ತಿನ್ನೋಕ್ಕೆ, ಅದಕ್ಕೋಸ್ಕರ ನಾನು ಇಷ್ಟು ದೊಡ್ಡ ಕಟ್ ಮಾಡ್ಕೊಂಡಿದ್ದೀನಿ. ಬೇಡ ಅಂದರೆ ನೀವು ಹಂಗೆ ಇದು ಮಾಡ್ಬೋದು, ಇಲ್ಲ ಹಂಗೂ ನಾವು ಕಟ್ ಮಾಡೋಕ್ಕೆ ಬೇಡ ಅಂತಂದರೆ ಪೋರ್ಕ್ ಇರುತ್ತಲ್ಲ, ಅದರಲ್ಲಿ ಈ ಉಂಡೆ ಮೊಟ್ಟೆಗೆ ಒಂದು ಸ್ವಲ್ಪ ಅದನ್ನು ಚುಚ್ಚಿ ಇದು ಮಾಡಿ ಅದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಯಾಕೆಂದರೆ ಅದಕ್ಕೆಲ್ಲ ಉಪ್ಪು ಖಾರ ಮಸಾಲೆ ಎಲ್ಲ ಇಟ್ಕೊಂಡಿರುತ್ತೆ, ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದೇ ಒಂದು ಟೇಸ್ಟ್ ಇರಲಿ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊಂಡು ನಾನು ಆ ಮಸಾಲೆ ಇತ್ತಲ್ಲ ಆ ಮಸಾಲೆಗೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಅದು ಆ ಮಸಾಲೆ ಎಲ್ಲ ಅದಕ್ಕೆ ಹೊಂದ್ಕೋಬೇಕು. ಅಲ್ಲಿವರೆಗೂ ನೀಟಾಗಿ ತಿರುಗಿಸಿ, ಅಂದರೆ ಜಾಸ್ತಿ ತಿರುಗ್ಸೋಕೆ ಹೋಗ್ಬಿಡಿ, ಯೆಲ್ಲೋ ಕಲರ್ ಬಂಡೆ ಎಲ್ಲ ಇದಾಗ್ಬಿಡುತ್ತೆ. ಲೈಟಾಗಿ ತಿರುಗಿಸಿ ಎಲ್ಲ ಒಂದು ಅದಕ್ಕೆ ಇದು ಮಾಡಿ ಉಪ್ಪು ಖಾರ ಹೆಂಗಿದೆ ಅಂತ ನೋಡಾದ್ಮೇಲೆ ಇದೇನು ಎಗ್ ರೈಸ್ಗೆ ಅಂತಲ್ಲ, ಚಪಾತಿಗೆ, ದೋಸೆಗೆ, ನಿಮಗೆ ಯಾವುದಕ್ಕಾದ್ರೂ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಏನಾದರೂ ಸಾಂಬಾರಿತ್ತು, ಏನೋ ಮುದ್ದೆ ಇತ್ತು, ನೆಂಚ್ಕೊಳ್ಳೋಕ್ಕೆ ಏನೂ ಇಲ್ಲ ಅಂತಂದರೆ ಈ ಥರ ದಿಢೀರಂತ ಮಾಡ್ಕೊಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಯಾಕಂದರೆ ಜಾಸ್ತಿ ಮಸಾಲೆ ಏನೂ ಹಾಕಿಲ್ವಲ್ಲ. ಈ ಬರೀ ಮೊಟ್ಟೆ ಬೇಯಿಸಿ ತಿನ್ನೋದಕ್ಕಿಂತ ಈ ಥರ ಬೇಯಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದಾಗಿದೆ. ಅದಕ್ಕೆ ಕೊನೆಗೆ ಕೊತ್ತಂಬರಿನ ನೀಟಾಗಿ ಕಟ್ ಮಾಡಿ ಅದಕ್ಕೆ ಹಾಕ್ಕೊಂಡಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ನನ್ನ ಕಡೆಯಿಂದ ಇನ್ನೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ. ಬಾಯ್, ಎಲ್ರಿಗೂ ನಮಸ್ಕಾರ.